ಐ ವಾಸ್ ಆಲ್ವೇಸ್ ಫಾರ್ ಹರ್. ಆ್ಯಂಡ್ ನನಗೆ ಫೇವ್ರೆಟ್ ಕಿಡ್ ನನಗೆ ಅವಳು. ನಾನು ಯಾವಾಗ ಗೌರಿಶಂಕರ್ನ ಮಿಸ್ ಮಾಡೋದೇ ಇಲ್ಲ. ಒಂದು ಪಿಕ್ಚರ್ ಟಿ ವಿಲಿ ನೋಡ್ತಾರೆ, ನಮ್ಮ ಸಾಂಗ್ ಒಂದಲ್ಲ ಒಂದು ಬರ್ತೇನೆ ಇರುತ್ತೆ. ಸೊ ಗೌರಿ ಈಸ್ ಆಲ್ವೇಸ್ ಇನ್ ಮೀ, ಇನ್ ಮೈ ಮೈಂಡ್, ಮೈ ಹಾರ್ಟ್, ಇನ್ ಮೈ ಲೈಫ್ ಟಿಲ್ ಐ ಲಿವ್. ಆಲ್ ದಿ ಬೆಸ್ಟ್, ಮಿಸ್, ಲವ್ ಯು ಗೌರಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕಥೆ ನಡೀತಾ ಇತ್ತು. ಫಸ್ಟ್ ಟೈಮ್ ಆ ಚೇರಲ್ಲಿ ನನಗೆ ಕ್ರೇಜಿ ಕ್ವೀನ್ ಕಾಣಿಸಿಲ್ಲ, ರೆಬೆಲ್ ರಕ್ಷಿತಾ ಅವ್ರು ಕಾಣಿಸಿಲ್ಲ. ಅಲ್ಲಿ ಕಂಡಿದ್ದು ಹೆಮ್ಮೆಯಿಂದ ತನ್ನ ತಂದೆಯನ್ನ ನೋಡಿ ಖುಷಿ ಪಡ್ತಿದ್ದಂಥ ಮಗಳು ಶ್ವೇತಾ. ಅಣ್ಣ ಯಾವಾಗಲೂ ಹೇಳ್ತಾರೆ, ವೆನ್ ದೇರ್ ಆರ್ ಮೂಮೆಂಟ್ಸ್ ಯು ಶುಡ್ ನಾಟ್ ಕ್ರೈ. ನೀನು ಖುಷಿ ಪಡಬೇಕು, ಯು ಶುಡ್ ಎಂಜಾಯ್ ದ ಮೂಮೆಂಟ್. ದ್ಯಾಟ್ ಈಸ್ ಸಮಥಿಂಗ್ ಐ ಟೋಟಲಿ ಲ್ಯಾಕ್. ಆಯಿತಾ, ನನಗೆ ಇಮೋಷನಲ್ಸ್ ಕಂಟ್ರೋಲ್ ಮಾಡೋಕ್ಕೆ ಬರೋದೇ ಇಲ್ಲ. ಆ್ಯಂಡ್ ದ್ಯಾಟ್ ಈಸ್ ದ ವರ್ಸ್ಟ್ ಪಾರ್ಟ್ ಅಬೌಟ್ ಮೀ. ಫಸ್ಟ್ ಐ ವಾಂಟ್ ಟು ಥ್ಯಾಂಕ್ ಮಂಜು, ದರ್ಶನ್ ಆ್ಯಂಡ್ ಪ್ರೀತಿ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ ಯು ಸೋ ಮಚ್. ಅಂದರೆ ಅಪ್ಪಾಜಿಗೆ ಎಲ್ಲರ್ಕಿನ್ನ ಕ್ಲೋಸ್ ಆಗಿದ್ದಿದ್ದು ಅವ್ರ ಅಸಿಸ್ಟೆಂಟ್ಸು, ಅವ್ರ ಕೆಲಸ. ಐ ಥಿಂಕ್ ದಟ್ ವಾಟ್ ವಾಸ್ ಹಿಸ್ ಲೈಫ್. ನಾನಿದು ಸುಮ್ಮನೆ ಹೇಳ್ತಾನೆ ಇಲ್ಲ, ನಾವೆಲ್ಲ ಅವ್ರ ಲೈಫಲ್ಲಿ ಸೆಕೆಂಡ್ ಪ್ಲೇಸೇ ತಗೊಂಡಿದ್ದು ಜೀವನ ಪೂರ್ತಿ. ವೆಂಕಟೇಶ್ ಶ್ರೀನಿವಾಸ್ ದೇರ್ ವಿತ್ ಅಪ್ಪಾಜಿ ಫಾರ್ ದ ಲಾಂಗೆಸ್ಟ್ ಟೈಮ್. ಸೀನಣ್ಣ ಇದರಲ್ಲಿ, ಸೀನಣ್ಣ ಜೋಗಿ ಮಾಡಿದ್ದವರು. ಹಿ ವಾಸ್ ಅ ಸಿನಿಮಾಟೋಗ್ರಾಫರ್ ಫಾರ್ ಜೋಗಿ ಆಲ್ಸೋ ಅಲ್ವಾ ಅಣ್ಣ? ಆ್ಯಂಡ್ ಪ್ರೇಮ್ ಜೊತೆ ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಅವರು. ಬಹುಶಃ ನಾನು ಅವ್ರಿಗಲ್ಲ, ಅವರೇ ಅವ್ರಿಗೆ ನೋಡ್ಕೊಂಡಿದ್ದು ಅನು. ಯಾಕಂದರೆ ನಾನು ದೂರ ಇದ್ದೆ, ನಮ್ಮ ಅಮ್ಮನ ಜೊತೆ ಇದ್ದೆ. ಲಾಸ್ಟಲ್ಲಿ ಕೂಡ ಅವ್ರು ಹೋದಾಗ ದ ಫಸ್ಟ್ ಪರ್ಸನ್ ಹೂ ಕೇಮ್ ವಾಸ್ ಅಣ್ಣ. ಆ್ಯಂಡ್ ಅವ್ರ ಮನೆಯಲ್ಲಿ, ಅವ್ರ ರೂಮಲ್ಲಿ, ಅಲ್ಲಿ ನಾನು 4 ಜನರದ ಮನೇಲಿ ಬಹುಶಃ ಫೋಟೋ ನೋಡಿರೋದು. ಒಂದು ಅಮ್ಮ ಅಪ್ಪಾಜಿ ಫೋಟೋ ಅವ್ರ ಬೆಡ್ ಮೇಲೆ ಒಂದಿರೋದು, ಅಂದರೆ ಪಾರ್ವತಮ್ಮ ರಾಜ್ಕುಮಾರ್ ಆ್ಯಂಡ್ ರಾಜ್ಕುಮಾರ್. ದಟ್ಸ್ ದ ಕೈಂಡ್ ಆಫ್ ಬಾಂಡ್ ಮೈ ಫ್ಯಾಮಿಲಿ ಈಸ್ ಇಂಡೆಟೆಡ್ ಟು ದ ರಾಜ್ಕುಮಾರ್ ಫ್ಯಾಮಿಲಿ ಫಾರ್ ದ ರೆಸ್ಟ್ ಆಫ್ ಅವರ್ ಲೈಫ್ಸ್. ಶಂಕರ್ ನಾಗ್ ಸರ್ ಇವತ್ತಿಲ್ಲ, ಬಟ್ ಹಿ ವಾಸ್ ಆಲ್ಸೋ ವೆರಿ ಕ್ಲೋಸ್ ಟು ಅಪ್ಪಾಜಿ. ಬಟ್ ಅವ್ರು ಮಾಡಿರೋ ಹೆಸರು ಆ್ಯಸ್ ಅ ಸಿನಿಮಾಟೋಗ್ರಾಫರ್. ನಾನು ಯಾವುದೋ ಚಿರಂಜೀವಿ ಅವ್ರ ಜೊತೆ ಒಂದು ತೆಲುಗು ಸಿನಿಮಾ ಮಾಡ್ತಾ ಇದ್ದೆ, ಆ್ಯಂಡ್ ಕಬೀರ್ ಲಾಲ್ ಅಂತ ಅವ್ರು ಆವಾಗ ತಾನೇ ತಾಲ್ ಸಿನಿಮಾ ಮುಗಿಸ್ಕೊಂಡ್ ಬಂದಿದ್ರು. ಹಿ ವಾಸ್ ಅ ಸಿನಿಮಾಟೋಗ್ರಾಫರ್. ಐ ಥಿಂಕ್ ಚಿರಂಜೀವಿ ಸರ್ ಓನ್ಲಿ ಕ್ಯಾನ್ ಸೆ ದಿಸ್ ಇಸ್ BC ಗೌರಿಶಂಕರ್ಸ್ ಡಾಟರ್. ಸೊ ಲೈಟಿಂಗ್ ಮಾಡೋದು ನಿಲ್ಲಿಸ್ಬಿಟ್ಟು ಹಿ ಕ್ಯಾನ್ ಆ್ಯಂಡ್ ಸೆಡ್ ಥ್ಯಾಂಕ್ ಯು ಮಾ, ಇಟ್ಸ್ ಬಿಕಾಸ್ ಆಫ್ ಯುವರ್ ಫಾದರ್ ಐ ಆಮ್ ಅ ಸಿನಿಮಾಟೋಗ್ರಾಫರ್ ಟುಡೇ ಅಂತ ಹೇಳಿದ್ರು. ನನಗೆ ಅರ್ಥನೇ ಆಗಿಲ್ಲ ಏನು ಅಂದರೆ, ಅವ್ರು ಹೇಳಿದ್ರು ಮೈಕಲ್ ಮದನ್ ಕಾಮರಾಜ್ ಅಂತ ಒಂದು ತಮಿಳ್ ಸಿನಿಮಾ ಇದೆ, ಅದಕ್ಕೆ ಅಪ್ಪಾಜಿ ಕೆಲಸ ಮಾಡ್ತಾ ಇದ್ರು ಅನ್ಸುತ್ತೆ ಆಸ್ ಅ ಸಿನಿಮಾಟೋಗ್ರಾಫರ್. ಕ್ಲಾಶ್ಗೆ ಕಬೀರ್ ಲಾಲ್ ಸರ್ ಹೋಗಿದ್ರು ಅನ್ಸುತ್ತೆ. ಆ ಸಿನಿಮಾಯಿಂದ ಕಬೀರ್ ಲಾಲ್ ಕ್ಯಾಮ್ರಾಮನ್ ಆದರು. ಸೊ ದೆರ್ ಆರ್ ಸೋ ಮೆನಿ ಇನ್ಸಿಡೆನ್ಸಸ್ ಲೈಕ್ ದ್ಯಾಟ್ ಇನ್ ಅಪ್ಪಾಜಿಸ್ ಲೈಫ್. ಅವ್ರ ಲೈಫಲ್ಲಿ ನಾನು ಫಸ್ಟ್ ಥ್ಯಾಂಕ್ ಯು ಅನ್ಬೇಕಾಗಿರೋದು ಅವ್ರ ಎಲ್ಲ ಅಸಿಸ್ಟೆಂಟ್ಸ್ಗಳಿಗೂ. ಅವ್ರು ಬದುಕಿದ್ದಿದ್ದೆ, ಅವ್ರ ಪ್ರತಿ ಉಸಿರಿದ್ದಿದ್ದೆ ಅವ್ರುಗಳಿಂದ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೇಡಮು ಪ್ರತಿ ಮಾತಲ್ಲೂ ಹೇಳಿದ್ರು, ನಮಗಿಂತ ಜಾಸ್ತಿ ಅವರ ಅಸಿಸ್ಟೆಂಟ್ಗಳನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ಅವರೇ ನಿಜವಾದ ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದ ಕೋರ್ ಫ್ಯಾಮಿಲಿ ಅಲ್ವಾ ಮ್ಯಾಮ್? ಆ್ಯಕ್ಚುಲಿ ಅವರ ಸಂಭ್ರಮವನ್ನು ನೋಡೋದಕ್ಕೆ ಇವತ್ತು ಆ್ಯಕ್ಚುಲಿ ಗೌರಿಶಂಕರ್ ಸರ್ ಅವರ ಫ್ಯಾಮಿಲಿ ಬಂದಿದೆ. ಶಿಷ್ಯ ಬಳಗ ಅಂತ ಕರಿಬೋದು. ತುಂಬ ಗೌರವ ಹಾಗೂ ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ತೀನಿ ಸಿನಿಮಾಟೋಗ್ರಾಫರ್ಸ್ ಆದಂಥ ಅಣಜಿ ನಾಗರಾಜ್ ಸರ್, MR ಸೀನು ಸರ್, ಗೌರಿ ವೆಂಕಟೇಶ್ ಸರ್, ಶ್ರೀನಿವಾಸ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಜಿ ಕನ್ನಡದ ಎಲ್ಲ ನಾನ್ ಫಿಕ್ಷನ್ ಶೋಗಳನ್ನು ಅಷ್ಟು ಅದ್ಭುತವಾಗಿ ತೆರೆ ಮೇಲೆ ತೋರಿಸುವಂಥ DOP ನಮ್ಮ ರಘು ಸರ್ ಪ್ಲೀಸ್. ರಾಘವ್ ಸರ್ಗೆ ಬರಲಿ ಚಪ್ಪಾಳೆ. ನಾವು BC ಗೌರಿ ಶಂಕರ್ ಸರ್ ಬಗ್ಗೆ ಮಾತಾಡ್ತಾ ಇದೀವಿ. ಹೆಸರಲ್ಲೇ ಗೌರಿ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಸರ್ ಹೆಂಗ್ ಸರ್ ಇದು? ನಿಮ್ಮ ನಿಜ ಹೆಸರು ಏನು ಸರ್? ಗೌರಿ ಅಂದ್ರೆ ನನ್ನ ತುಂಬಾ ಜನ ಡೈರೆಕ್ಟರ್ಸ್ ಫ್ರೆಂಡ್ಸ್ ಎಲ್ಲ ಗೌರಿ ಸರ್ ತೀರೋದ್ಮೇಲೆ ಇದಿರ್ಲಿ ಅಂತೇಳಿ ನನಗೆ ಇದು ಮಾಡೋರು, ಗೌರಿ ವೆಂಕಟೇಶ್ ಅಂತೇಳಿ. ಕಲ್ಯಾಣ ಮಂಟಪ ಶೂಟಿಂಗು ಕುದುರೆಮುಖದ ಶೂಟಿಂಗ್ ಮಾಡ್ತಾಯಿದ್ದೋ. ಅವ್ರ ತಂದೆಯವ್ರು ತೀರೋದಾಗ ನಾನು ಹೋಗಿ ರಾಘಣ್ಣನ್ಗೆ ಹೇಳ್ದೆ, ಅಣ್ಣ ತಂದೆಯವ್ರು ತೀರೋಗ್ಬಿಟ್ಟಿದ್ದಾರೆ, ಬಂದು ಪ್ಯಾಕಪ್ ಮಾಡೋಣ, ನೀವು ಹೋಗೋ ಗೌರಿ ಹೋಗ್ಬಿಟ್ಟು ಬನ್ನಿ. ಅವ್ರು ಹೇಳಿಲ್ಲ, ಹೋಗಲ್ಲ, ನನಗೆ ಕೆಲಸ ಫಸ್ಟ್ ಮುಖ್ಯ, ಕೆಲಸ ಮುಗಿಸ್ಕೊಂಡು ನಾವು ಹೋಗೋಣ. ಶೂಟಿಂಗ್ ಮುಗಿಸ್ಕೊಂಡೆ ಕಡೆಗೆ ಅವ್ರ ತಂದೆಯವ್ರು ನೋಡಕ್ ಬರಲೇ ಇಲ್ಲ. ಅವ್ರು ಕೆಲಸನೇ ದೇವರು ಅಂತ ಬದುಕಿದಂತ ಒಬ್ರು ಟೆಕ್ನಿಷಿಯನ್. ಸರ್ ಅವ್ರು ನಿಮ್ಗಾಗಿ ಏನಾದ್ರು ಒಂದು ಗಿಫ್ಟ್ ಕೊಟ್ಟಿದ್ದು ನೆನಪು ಆ ಥರದ್ದು ಏನಾದ್ರು ಇದೆಯಾ ಸರ್? ನನಗೊಂದು ಮೀಟ್ರು ಕೊಟ್ಟಿದ್ರು. ಅದೇನಾ ಇವತ್ತು ನೀವು ತಗೊಂಡ್ಬಂದಿರೋದು? ನನಗೋಸ್ಕರ ಒಂದು ಮೀಟ್ರು, ನನ್ನ ಕಡೆಯಿಂದ ಕಾಣಿಕೆ ಮಡಿಕು ಅಂತ ಒಂದು ಮೀಟ್ರ್ ಕೊಟ್ಟಿದ್ದೆ, ನನಗೆ ಗಿಫ್ಟ್ ಮಾಡಿದ್ರು. ನಾವು ಬಡತನ ಅಂತ ಹೇಳ್ತೀವಿ, ಆದ್ರೆ ಬಡತನದ ಬಾಗಿಲಲ್ಲೇ ಸಾಧನೆಯ ಮೆಟ್ಟಿಲು ಇದೆ ಅಂತ ತೋರಿಸ್ಕೊಟ್ಟವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಆಗಿನ ಕಾಲದಲ್ಲೇ ಟೆಕ್ನಾಲಜಿ ಬೆಳೆಯೋಕ್ಕಿಂತ ಮುಂಚೆ ಒಂದು ಡ್ಯಾಮ್ ಅನ್ನ ಕಟ್ಟಿ ಅದೆಷ್ಟೋ ರೈತರಿಗೆ ಈಗಲೂ ಬೆಳೆ ಸಿಗೋ ಹಾಗೆ ಮಾಡಿದ್ದಾರೆ. ಆ ಪೆನ್ನಿಗಿರುವಂತಹ ಶಕ್ತಿ
ಎಷ್ಟು ಜನರ ಜೀವನ ಅಲ್ಲ, ಹಣೆ ಬರಹ, ನಮ್ಮ ಹಣೆ ಬರಹ ನಾವೇ ಬದಲಾಯಿಸಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಆ ಒಂದು ಹೆಮ್ಮೆಯ ಕನ್ನಡಿಗನಿಗೆ ಎದ್ದು ನಿಂತು ಎಲ್ಲರೂ ಒಂದು ಗೌರವನ್ನ ಸಲ್ಲಿಸಬೇಕು. ಅರುಣ್ ಮಾಸ್ಟರ್, ಶಿವಣ್ಣ ಕರೀತಾ ಇದ್ದಾರೆ, ಫಸ್ಟ್ ಹೋಗಿ. ಅರುಣ್ ಸೂಪರ್, ಅರುಣ್ ಫ್ಯಾಂಟಾಸ್ಟಿಕ್ ಐಡಿಯಾ. ಆಮೇಲೆ ನಿಜವಲ್ಲೂ ವಿಶ್ವೇಶ್ವರಯ್ಯ ಅವ್ರ ಬಗ್ಗೆ ಎಲ್ಲ ಅಂತ ದೊಡ್ಡ ವ್ಯಕ್ತಿ ಬಗ್ಗೆ ಒಂದು ಟಾಪಿಕ್ ಆಗಿ ತಗೊಂಡು ಮಾಡೋದಿದೆಯಲ್ಲ, ಬಹಳ ಕಷ್ಟವಾದ ವಿಷಯ. ನಿಜವಾಗ್ಲೂ ಅವ್ರ ಲೈಫ್ ಇದನ್ನ ಎಷ್ಟು ಚೆನ್ನಾಗಿ ನೀವು ಪೋರ್ಟ್ರೇ ಮಾಡಿದ್ದೀರಾ. ಐ ವಾಂಟ್ ಟು ಸ್ಟಡಿ, ಐ ವಾಂಟ್ ಟು ಡೂ ದಿಸ್, ಐ ವಾಂಟ್ ಟು ಬಿಕಮ್, ಅದನ್ನ ಬಹಳ ಅಚ್ಚುಕಟ್ಟಾಗಿ ತೋರಿಸಿದ್ದೀರಾ. ಪ್ರಜ್ವಲ್ ಅಂತೂ ಗೊತ್ತು ಬಹಳ ಚೆನ್ನಾಗಿ ಮಾಡಿದ್ರು. ಚೈತನ್ಯ ಸೂಪರ್, ಬೋತ್ ಆಫ್ ಯು ಟೂ ಗುಡ್. ಆ್ಯಂಡ್ ಇಂಥ ವ್ಯಕ್ತಿ ಊರ್ಲಿ ನಾವೆಲ್ಲ ಇದ್ದೀವಿ, ಅದೇ ಒಂದು ಪುಣ್ಯ ಅಷ್ಟೇ. ನಾವು ಎಷ್ಟು ಪುಣ್ಯ ಮಾಡಿ ಅಂಥ ಒಂದು ವ್ಯಕ್ತಿನ ಪಡೆಯೋಕ್ಕೆ. ಸರ್ ಎಂ ವಿಶ್ವೇಶ್ವರಯ್ಯ ಅಂದರೆ ಇಟ್ಸ್ ಬಿಗ್. ಅವರು ಏನೆಲ್ಲ ಮಾಡಿಲ್ಲ ಅವ್ರ ಕಟ್ಟಡಗಳೇನು, KRS ಆಗಿನ ಟೆಕ್ನಾಲಜಿ ತುಂಬ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರು ಆಗಲೇ. ಅದಕ್ಕೆ ಇವನ್ ನೌ ಇಟ್ಸ್ ವೆರಿ ಸ್ಟ್ರಾಂಗ್. ಯು ಕ್ಯಾನ್ ಚಾಲೆಂಜ್ ಎನಿವೇರ್ ಇನ್ ದ ವರ್ಲ್ಡ್. ಎಸ್, ಅಷ್ಟು ಅದ್ಭುತ. ಆಮೇಲೆ ಬಂಗಾರದ ಮನುಷ್ಯನ ಒಂದು ಹಾಡು ಬರುತ್ತೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ. ಎಷ್ಟು ಚೆನ್ನಾಗಿದಲ್ಲ ಏನದು, ಎಂತ ಸೂಪರ್ ಅಲ್ಲ, ಸೂಪರ್. ಆ ಬಂಗಾರದ ಮನುಷ್ಯನ ಹಾಡು, ಈ ಬಂಗಾರದ ಮನುಷ್ಯನ ಹಾಡು, ಈ ಬಂಗಾರದ ಮನುಷ್ಯನಿಗೆ ಹಾಡು ಸೂಕ್ತವಾಗಿ ಅದು ಸೂಟ್ ಆಗಿದ್ದು. ಇವತ್ತು ವೇದಿಕೆ ಮೇಲೆ ಅರುಣ್ ಮಾಸ್ಟರ್ ಅದ್ಭುತವಾದಂಥ ವೆರಿ ಇನ್ಸ್ಪೈರಿಂಗ್ ಕಥೆಯನ್ನು ಹೇಳಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಪ್ರಜ್ವಲ್, ಥ್ಯಾಂಕ್ ಯು ಚೈತನ್ಯ, ಆ್ಯಂಡ್ ಥ್ಯಾಂಕ್ ಯು ಎವ್ರಿವನ್. ನಾವು ತೊಡೋ ಶೂನ ನಾವು ಹೇಗೆ ನೋಡ್ಕೋತೀವಿ ಅನ್ನೋದು ಕೂಡ ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅಂತ ಹೇಳ್ತಾರೆ. ಅದನ್ನ ಒಂದು ಕಥೆಯಾಗಿಟ್ಕೊಂಡು ಅದನ್ನ ಪರ್ಫಾರ್ಮೆನ್ಸ್ ಮೂಲಕ ತೋರಿಸೋದಿದೆಯಲ್ಲ ಮೋನಿಶಾ, ಸೂಪರ್. ಬಟ್ ಇವತ್ತು ಸರ್ಪ್ರೈಸಿಂಗ್ಲಿ ರಿತಿಕಾ ಇದ್ದಾಳೆ ನಮ್ಮ ಜೊತೆ. ಆ್ಯಂಡ್ ಸಾರಿ ನಿವೇದಿತಾ, ಕೈ ಏಟಾಗಿರೋದ್ರಿಂದ ಆಕೆಗೆ ಪರ್ಫಾರ್ಮ್ ಮಾಡೋದಕ್ಕೆ ಆಗದೆ ಇರೋ ಕಾರಣ ಇವತ್ತು ಪೂಜಿತ್ಗೆ ಸಾಥ್ ಕೊಟ್ಟಿರೋರು ನಮ್ಮ ರಿತಿಕಾ ಜೈನ್. ಥ್ಯಾಂಕ್ ಯು ರಿತಿಕಾ. ಈಗ ಚಿನಿ ಮಾಸ್ಟರ್. Ritika, such a fantastic dancer, you. Such a fantastic dance. Wonderfully choreographed and a thought process there, Monisha. This is something very, very on a higher level altogether. Thank you, Master. Fantastic. As a choreographer ಆಗಿ shoes are most important. ಎಲ್ಲ dancers-ಗೆ ಎಲ್ಲೋದ್ರೆ ಕೂಡ I just give importance first to buy the shoes. Ashte. If you don't get anything also, it's okay, but the shoe is very, very important. So outstanding. Today you guys were... Thank you, sir. Thank you, Master. Thank you, Manisha. Thank you.